ಸುಳ್ಳನ್ನು ಹೇಳಿಸಿದ್ದೇವೆ ಅಂತಲೂ ಹೇಳಲ್ಲ. ಯಾವ ರೀತಿಯ ಲೋಪಗಳಿದ್ದಾವೆ. ಸುಳ್ಳು ಅಂದರೆ ನಿಮಗೆ ಸ್ವಲ್ಪ ಮನಸ್ಸಿನ ಮೇಲೆ ಸ್ವಲ್ಪ ಅಸಮಾಧಾನ ಬರ್ಬೋದು. ನಾನು ಸುಳ್ಳು ಅಂತಕ್ಕಂಥ ಪದ ಬಳಕೆ ಮಾಡಲ್ಲ. ಆದರೆ ಇರ್ತಕ್ಕಂಥ ಹಲವಾರು ಲೋಪದೋಷಗಳೇನಿದೆ ಅದನ್ನು ವಾಸ್ತವಾಂಶ ಏನಿದೆ ಅದನ್ನು ದಯವಿಟ್ಟು ನೀವು ಕ್ರಿಯಾಶೀಲರಾಗಿ ಒಂದು ಸ್ಪರ್ಧಾತ್ಮಕವಾಗಿ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಅಧ್ಯಕ್ಷರೇ ನನ್ನ ಸರ್ಕಾರಕ್ಕೆ ಮನವಿ. ಅಧ್ಯಕ್ಷರೇ, ಇಲ್ಲಿ ಇಷ್ಟೆಲ್ಲ ಹಲವಾರು ರೀತಿಯ ಲೋಪಗಳು 8 ತಿಂಗಳಲ್ಲಿ ಇರ್ತಕ್ಕಂಥದ್ದನ್ನು ಮುಚ್ಚಿಟ್ಟು ಅಧ್ಯಕ್ಷರೇ, ಇದರಲ್ಲಿ ಹಲವಾರು ಕಡೆ ಕೇಂದ್ರ ಸರ್ಕಾರದ ಕೆಲವು ಕಾರ್ಯಕ್ರಮಗಳು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಕೇಂದ್ರ ಸರ್ಕಾರದ ತೀರ್ಮಾನಗಳಿಂದ ಹಲವಾರು ರೀತಿಯ ಸಂಕಷ್ಟಗಳನ್ನು ನೀವು ಎದುರಿಸ್ತಾ ಇದ್ದೀರಿ. ಇವತ್ತು ರಾಜ್ಯದ ಅಭಿವೃದ್ಧಿ. ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಎಲ್ಲ ಒಂದು ಕಡೆ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಇವತ್ತು ರಾಜ್ಯವನ್ನು ಕಡೆಗಣಿಸ್ತಕ್ಕಂಥದ್ರ ಮುಖಾಂತರ ನಮಗೆ ಒಂದು ಸವಾಲನ್ನು ಕೊಟ್ಟುಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಿಮ್ಮ ಅರ್ಥದಲ್ಲಿ ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಇವತ್ತು ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ, ನಮ್ಮ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾವು ನೋಡಿದ್ವು ಮೊನ್ನೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಅಲ್ಲಿಯ ಸರ್ಕಾರ ಸಿದ್ಧಪಡಿಸಿದಂಥ ಒಂದು ರಾಜ್ಯಪಾಲರ ಭಾಷಣವನ್ನು ಅಲ್ಲಿಯ ಗವರ್ನರ್ ಅವರು ಕೇವಲ 2 ಪದಗಳನ್ನು 2 ಲೈನ್ ಹೇಳಿ ಅವರ ಭಾಷಣವನ್ನು ತಿರಸ್ಕಾರ ಮಾಡಿ ಸದನದಿಂದ ಹೊರಗೋದ್ರು. ಅಂತ ಒಂದು ಸಂಪ್ರದಾಯ ಸದ್ಯಕ್ಕೆ ನಮ್ಮ ಸದನದಲ್ಲಿ ನಡೀಲಿಲ್ಲ. ಅದು ನಾವು ಅವ್ರಿಗೆ ಅಭಿನಂದಿಸಬೇಕು. ನಾವಿವತ್ತು ರಾಜ್ಯ ಸರ್ಕಾರ ಗೌರವಾನ್ವಿತ ರಾಜ್ಯಪಾಲರು ಅವರ ನಡವಳಿಕೆಯಿಂದ ಯಾವುದೇ ರೀತಿ ಇಲ್ಲಿ ನಮಗೆ ಮುಜುಗರಕ್ಕೆ ಅವಕಾಶ ಆಗಲಿಲ್ಲ ಅಧ್ಯಕ್ಷರೇ ಸದ್ಯ. ಅದಕ್ಕೆ ಅವ್ರು ನಾವು ಅಭಿನಂದಿಸಬೇಕು ಅಧ್ಯಕ್ಷರೇ.